ಇನ್ನು ಚೈತ್ರ ಕುಂದಾಪುರ ಮತ್ತು ಹನುಮಂತ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಇವತ್ತು ಗಲಾಟೆನೂ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಮಾತಿಗೆ ಮಾತು ಬೆಳೆದು ಇನ್ನು ಮಂಜು ರಾಜ ಆಗೋಂಥ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಆ ಸಮಯದಲ್ಲಿ ಮತ್ತು ಇನ್ನು ಅಡುಗೆ ಮನೆಯಲ್ಲಿ ಊಟ ಹಾಕೊಬರೋವಂಥ ವಿಚಾರದಲ್ಲೂ ನಾನು ನಿಮ್ಮನೆ ಆಳಲ್ಲ ಅಂತೇಳಿ ಹನುಮಂತ ಹೇಳ್ತಾರೆ. ಚೈತ್ರ ಒಂದು ಸ್ವಲ್ಪ ನಂಗೆ ಅನ್ನ ಬೇಕು, ಅನ್ನ ತಗೊಂಬ ಹನುಮಂತ ಅಂತೇಳಿ ದೌಲತ್ನಲ್ಲಿ ಹೇಳಿದ್ದನ್ನು ಕೇಳಿದಂಥ ಹನುಮಂತರಿಗೆ ಫುಲ್ ಕೋಪ ಬಂದು ನಾನು ತರೋದಕ್ಕಾಗಲ್ಲ, ನಾನೇ ನಿಮ್ಮನೆ ಆಳಲ್ಲ ಅಂತೇಳಿ ಆವಾಜ್ ಕೂಡ ಬಿಟ್ಟಿದ್ದಾನೆ. ಅದರಿಂದ ಚೈತ್ರ ಮತ್ತು ಹನುಮಂತ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಗಲಾಟೆಯಾಗಿದೆ. ಬರ್ತಾ ಇತ್ತೀಚೆಗೆ ಅದು ಫುಲ್ ಕಲ್ತ್ಬಿಟ್ಟಿದ್ಯಾ, ಬಿಗ್ ಬಾಸ್ ಮನೆಯೊಳಗೆಲ್ಲ ಕಲಿಸ್ಬಿಡುತ್ತೆ ನಿನಗೆ ಅಂತ ಅಂದಾಗ, ನೀನೇ ಇಷ್ಟೆಲ್ಲ ಕಲ್ತಿದ್ಯಾ ಅಂತಂದಮೇಲೆ ನಾನು ಕಲಿಬಾರ್ದು ಅಂತ ರೂಲ್ಸ್ ಇದೆಯಾ ಅಂತ ಹೇಳಿ ಹನುಮಂತ ಹೇಳ್ತಾನೆ. ನಾನು ಇಲ್ಲಿ ಯಾರನ್ನೂ ನಂಬ್ಕೊಂಡು ಬಂದಿಲ್ಲ, ಯಾರ ಆಟನೂ ನೋಡ್ಕೊಂಡು ಬಂದಿಲ್ಲ, ಇಲ್ಲಾಂದರೆ ನಾನು ಯಾರನ್ನೂ ಇಲ್ಲಿ ಕರ್ಕೊಂಡು ನಂಗೆ ಬಂದಿಲ್ಲ, ನಾನೇ ಇಲ್ಲಿ ಬಂದಿರೋದು, ನನಗೆ ನಾನೇ ಆಟ ಆಡ್ತಾ ಇರೋದು ಅಂತ ಹೇಳಿ ಹನುಮಂತ ಈಗ ಫುಲ್ಲು ಚೈತ್ರ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾನೆ ಅಂತಲೇ ಹೇಳ್ಬೋದು. ಸದ್ಯ ಚೈತ್ರ ಮತ್ತು ಹನುಮಂತ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಗಲಾಟೆಯಾಗಿ ಮಾರಾಮಾರಿ ಆಗಂಗೆ ಇದೆ ಅಂತ ಹೇಳ್ಬೋದು. ಸದ್ಯ ಇನ್ನು ಇದು ಯಾವ ತಿರುವು ಪಡೆದುಕೊಳ್ಳಿ, ಯಾವ ಹಂತಕ್ಕೆ ಹೋಗುತ್ತೆ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದ.